ಪಬ್ಲಿಕ್ ಟಿವಿಗೆ ಕೊಟ್ಟ ಸ್ಫೋಟಕ ಸಂದರ್ಶನದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮನಬಿಚ್ಚಿ ಮಾತನಾಡಿದ್ದಾರೆ. ಸಿಟಿ ರವಿ ಅವರಿಗೆ ಧರ್ಮಸ್ಥಳಕ್ಕೆ ಬರೋದಕ್ಕೆ ಪಂಥಾಹ್ವಾನವನ್ನು ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಎಕ್ಸ್ಕ್ಲೂಸಿವ್ ಸಂದರ್ಶನ. ಸಿಟಿ ರವಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆಣೆ ಪ್ರಮಾಣದ ಸವಾಲ್ ಹಾಕಿದ್ದಾರೆ. ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣವನ್ನ ಮಾಡಲಿ ಅಂತ ಹೇಳಿ ಸವಾಲ್ ಹಾಕಿರುವಂಥದ್ದು. ನಾನು ನನ್ನ ಕುಟುಂಬ ಸಮೇತ ಧರ್ಮಸ್ಥಳಕ್ಕೆ ಬರ್ತೇನೆ. ಸಿಟಿ ರವಿ ತಮ್ಮ ಪತ್ನಿಯ ಜೊತೆಗೆ ಧರ್ಮಸ್ಥಳಕ್ಕೆ ಬರಲಿ ಅಂತ ಹೇಳಿ ಆಹ್ವಾನ ಕೊಟ್ಟಿದ್ದಾರೆ. ಮಂಜುನಾಥನ ಸನ್ನಿಧಾನದಲ್ಲಿಯೇ ಸತ್ಯ ಸುಳ್ಳು ಎಲ್ಲವೂ ಬಹಿರಂಗವಾಗಲಿ, ನಾನು ಆಣೆ ಪ್ರಮಾಣ ಮಾಡಲಿಕ್ಕೆ ಸಿದ್ಧ ಅನ್ನುವಂತಹ ಸಂದೇಶವನ್ನ ಪಬ್ಲಿಕ್ ಟಿವಿ ಮುಖಾಂತರ ರವಾನಿಸಿದ್ದಾರೆ. ಆಣೆ ಪ್ರಮಾಣಕ್ಕೆ ಸಿಟಿ ರವಿ ಅವರು ಸಿದ್ಧರ ಅನ್ನುವಂತಹ ಪ್ರಶ್ನೆ. ಧರ್ಮಸ್ಥಳದ ಮಂಜುನಾಥನೇ ಎಲ್ಲವನ್ನ ನೋಡ್ಕೊಳ್ತಾನೆ ಅಂತ ಹೇಳಿ ಪಬ್ಲಿಕ್ ಟಿವಿಯ ಸ್ಫೋಟಕ ಸಂದರ್ಶನದಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸವಾಲನ್ನ ಹಾಕಿರುವಂತಹದ್ದು, ಪಂಥಾಹ್ವಾನವನ್ನ ಕೊಟ್ಟಿರುವಂತಹದ್ದು. ಸಿಟಿ ರವಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆಣೆ ಪ್ರಮಾಣದ ಸವಾಲನ್ನ ಹಾಕಿದ್ದಾರೆ. ಧರ್ಮಸ್ಥಳಕ್ಕೆ ಬಂದು ಆಣೆ ಪ್ರಮಾಣವನ್ನ ಮಾಡಲಿ ಅಂತ ಹೇಳಿರುವಂತಹದ್ದು. ನನ್ನ ದೇವ್ರ ಹತ್ರ ವಿನಯಪೂರ್ವಕವಾಗಿ ನಾನು ಬೇಡ್ಕೊಳ್ತೀನಿ, ಅವರು ಧರ್ಮಸ್ಥಳ ಮಂಜುನಾಥ್ಗೆ ಬರಲಿ, ಬಂದು ದೇವರ ಮೇಲೆ ಪ್ರಮಾಣ ಮಾಡಲಿ. ನಾನು ಈ ಮಾತನ್ನ ಅಂದಿಲ್ಲ, ಯಾಕಂದ್ರೆ ದೇವರನ್ನ ನಂಬೋರು ಅವರಲ್ವಾ ಅಲ್ವಾ? ದತ್ತಮಾಲೆಯನ್ನು ಧರಿಸೋರು ಅವರಲ್ವಾ? ಸೋಕಾಲ್ಡ್ ಇಡೀ ದೇವರ ಅಂಬಾಸಿಡರ್ ತರ ನಡ್ಕೊಳ್ಳೋರು ಅವರಲ್ವಾ? ಅವ್ರು ನಂಬಿರುವಂತ ದೇವ್ರ ಹತ್ರನೇ ಬಂದು ನನ್ನ ದೇವ್ರ ಹತ್ರ ವಿನಯಪೂರ್ವಕವಾಗಿ ನಾನು ಬೇಡ್ಕೊಳ್ತೀನಿ, ಅವರು ಧರ್ಮಸ್ಥಳ ಮಂಜುನಾಥ್ಗೆ ಬರಲಿ, ಬಂದು ದೇವರ ಮೇಲೆ ಪ್ರಮಾಣ ಮಾಡಲಿ. ನಾನು ಈ ಮಾತನ್ನ ಅಂದಿಲ್ಲ, ಯಾಕಂದ್ರೆ ದೇವರನ್ನ ನಂಬೋರು ಅವರಲ್ವಾ ಅಲ್ವಾ? ದತ್ತಮಾಲೆಯನ್ನು ಧರಿಸೋರು ಅವರಲ್ವಾ? ಸೋಕಾಲ್ಡ್ ಇಡೀ ದೇವರ ಅಂಬಾಸಿಡರ್ ತರ ನಡ್ಕೊಳ್ಳೋರು ಅವರಲ್ವಾ? ಅವ್ರು ನಂಬಿರುವಂತ ದೇವ್ರ ಹತ್ರನೇ ಬಂದು ನನ್ನ ದೇವ್ರ ಹತ್ರ ವಿನಯಪೂರ್ವಕವಾಗಿ ನಾನು ಬೇಡ್ಕೊಳ್ತೀನಿ, ಅವರು ಧರ್ಮಸ್ಥಳ ಮಂಜುನಾಥ್ಗೆ ಬರಲಿ, ಬಂದು ದೇವರ ಮೇಲೆ ಪ್ರಮಾಣ ಮಾಡಲಿ. ನಾನು ಈ ಮಾತನ್ನ ಅಂದಿಲ್ಲ, ಯಾಕಂದ್ರೆ ದೇವರನ್ನ ನಂಬೋರು ಅವರಲ್ವಾ ಅಲ್ವಾ? ದತ್ತಮಾಲೆಯನ್ನು ಧರಿಸೋರು ಅವರಲ್ವಾ? ಸೋಕಾಲ್ಡ್ ಇಡೀ ದೇವರ ಅಂಬಾಸಿಡರ್ ತರ ನಡ್ಕೊಳ್ಳೋರು ಅವರಲ್ವಾ? ಅವ್ರು ನಂಬಿರುವಂತ ದೇವ್ರ ಹತ್ರನೇ ಬಂದು ನನ್ನ ದೇವ್ರ ಹತ್ರ ವಿನಯಪೂರ್ವಕವಾಗಿ ನಾನು ಬೇಡ್ಕೊಳ್ತೀನಿ, ಅವರು ಧರ್ಮಸ್ಥಳ ಮಂಜುನಾಥ್ಗೆ ಬರಲಿ, ಬಂದು ದೇವರ ಮೇಲೆ ಪ್ರಮಾಣ ಮಾಡಲಿ. ನಾನು ಈ ಮಾತನ್ನ ಅಂದಿಲ್ಲ, ಯಾಕಂದ್ರೆ ದೇವರನ್ನ ನಂಬೋರು ಅವರಲ್ವಾ ಅಲ್ವಾ? ದತ್ತಮಾಲೆಯನ್ನು ಧರಿಸೋರು ಅವರಲ್ವಾ? ಸೋಕಾಲ್ಡ್ ಇಡೀ ದೇವರ ಅಂಬಾಸಿಡರ್ ತರ ನಡ್ಕೊಳ್ಳೋರು ಅವರಲ್ವಾ? ಅವ್ರು ನಂಬಿರುವಂತ ದೇವ್ರ ಹತ್ರನೇ ಬಂದು ನನ್ನ ದೇವ್ರ ಹತ್ರ ವಿನಯಪೂರ್ವಕವಾಗಿ ನಾನು ಬೇಡ್ಕೊಳ್ತೀನಿ, ಅವರು ಧರ್ಮಸ್ಥಳ ಮಂಜುನಾಥ್ಗೆ ಬರಲಿ, ಬಂದು ದೇವರ ಮೇಲೆ ಪ್ರಮಾಣ ಮಾಡಲಿ. ನಾನು ಈ ಮಾತನ್ನ ಅಂದಿಲ್ಲ, ಯಾಕಂದ್ರೆ ದೇವರನ್ನ ನಂಬೋರು ಅವರಲ್ವಾ ಅಲ್ವಾ? ದತ್ತಮಾಲೆಯನ್ನು ಧರಿಸೋರು ಅವರಲ್ವಾ? ಸೋಕಾಲ್ಡ್ ಇಡೀ ದೇವರ ಅಂಬಾಸಿಡರ್ ತರ ನಡ್ಕೊಳ್ಳೋರು ಅವರಲ್ವಾ? ಅವ್ರು ನಂಬಿರುವಂತ ದೇವ್ರ ಹತ್ರನೇ ಬಂದು ನನ್ನ ದೇವ್ರ ಹತ್ರ ವಿನಯಪೂರ್ವಕವಾಗಿ ನಾನು ಬೇಡ್ಕೊಳ್ತೀನಿ, ಅವರು ಧರ್ಮಸ್ಥಳ ಮಂಜುನಾಥ್ಗೆ ಬರಲಿ, ಬಂದು ದೇವರ ಮೇಲೆ ಪ್ರಮಾಣ ಮಾಡಲಿ. ನಾನು ಈ ಮಾತನ್ನ ಅಂದಿಲ್ಲ, ಯಾಕಂದ್ರೆ ದೇವರನ್ನ ನಂಬೋರು ಅವರಲ್ವಾ ಅಲ್ವಾ? ದತ್ತಮಾಲೆಯನ್ನು ಧರಿಸೋರು ಅವರಲ್ವಾ? ಸೋಕಾಲ್ಡ್ ಇಡೀ ದೇವರ ಅಂಬಾಸಿಡರ್ ತರ ನಡ್ಕೊಳ್ಳೋರು ಅವರಲ್ವಾ? ಅವ್ರು ನಂಬಿರುವಂತ ದೇವ್ರ ಹತ್ರನೇ ಬಂದು ನನ್ನ ದೇವ್ರ ಹತ್ರ ವಿನಯಪೂರ್ವಕವಾಗಿ ನಾನು ಬೇಡ್ಕೊಳ್ತೀನಿ, ಅವರು ಧರ್ಮಸ್ಥಳ ಮಂಜುನಾಥ್ಗೆ ಬರಲಿ, ಬಂದು ದೇವರ ಮೇಲೆ ಪ್ರಮಾಣ ಮಾಡಲಿ. ನಾನು ಈ ಮಾತನ್ನ ಅಂದಿಲ್ಲ, ಯಾಕಂದ್ರೆ ದೇವರನ್ನ ನಂಬೋರು ಅವರಲ್ವಾ ಅಲ್ವಾ? ದತ್ತಮಾಲೆಯನ್ನು ಧರಿಸೋರು ಅವರಲ್ವಾ? ಸೋಕಾಲ್ಡ್ ಇಡೀ ದೇವರ ಅಂಬಾಸಿಡರ್ ತರ ನಡ್ಕೊಳ್ಳೋರು ಅವರಲ್ವಾ? ಅವ್ರು ನಂಬಿರುವಂತ ದೇವ್ರ ಹತ್ರನೇ ಬಂದು ನನ್ನ ದೇವ್ರ ಹತ್ರ ವಿನಯಪೂರ್ವಕವಾಗಿ ನಾನು ಬೇಡ್ಕೊಳ್ತೀನಿ, ಅವರು ಧರ್ಮಸ್ಥಳ ಮಂಜುನಾಥ್ಗೆ ಬರಲಿ, ಬಂದು ದೇವರ ಮೇಲೆ ಪ್ರಮಾಣ ಮಾಡಲಿ. ನಾನು ಈ ಮಾತನ್ನ ಅಂದಿಲ್ಲ, ಯಾಕಂದ್ರೆ ದೇವರನ್ನ ನಂಬೋರು ಅವರಲ್ವಾ ಅಲ್ವಾ? ದತ್ತಮಾಲೆಯನ್ನು ಧರಿಸೋರು ಅವರಲ್ವಾ? ಸೋಕಾಲ್ಡ್ ಇಡೀ ದೇವರ ಅಂಬಾಸಿಡರ್ ತರ ನಡ್ಕೊಳ್ಳೋರು ಅವರಲ್ವಾ?
ಅವ್ರು ನಂಬಿರುವಂಥ ದೇವ್ರ ಹತ್ರನೇ ಬಂದು ನಾನು ದೇವ್ರ ಹತ್ರ ವಿನಯಪೂರ್ವಕವಾಗಿ ನಾನು ಬೇಡ್ಕೊಳ್ತೀನಿ. ಅವರು ಧರ್ಮಸ್ಥಳ ಮಂಜುನಾಥ್ಗೆ ಬರಲಿ, ಬಂದು ದೇವರ ಮೇಲೆ ಪ್ರಮಾಣ ಮಾಡಲಿ. ನಾನು ಈ ಮಾತನ್ನ ಅಂದಿಲ್ಲ, ಯಾಕಂದ್ರೆ ದೇವ್ರನ್ನ ನಂಬೋರು ಅವರಲ್ವಾ ಅಲ್ವಾ? ದತ್ತಮಾಲೆಯನ್ನು ಧರಿಸೋರು ಅವರಲ್ವಾ? ಸೋ ಕಾಲ್ಡ್ ಇಡೀ ದೇವರ ಅಂಬಾಸಿಡರ್ ತರ ನಡ್ಕೊಳ್ಳೋರು ಅವರಲ್ವಾ?